ನಿಮ್ಮವ್ ಬರ್ತಾಳವಾ, ಹೋಗ್ ಆಟ ಆಡೋಗು. ಬೆಳಗ್ಗೆಯಿಂದ ಹೇಳ್ತಾನೆ ಇದೀಯಾ ಬರ್ತಾಳೆ ಬರ್ತಾಳೆ ಅಂತ. ಬೆಳಗ್ಗೆನಾ ನೀನು ಶಾಲೆಗೆ ಹೋಗಿದ್ದಲ್ಲ? ಸಾರಿ, ಸಾಯಂಕಾಲ ಸಾಯಂಕಾಲ. ಅಮ್ಮ ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಅವ ಅಕ್ಕಿ ಬರ್ತಾಳ, ಏನ್ ಬೆಟ್ಟ ಕಡ್ಕೊಂಡು ಬರಂಗಿಲ್ಲ. ಸ್ವಲ್ಪ ಸುಮ್ಮನಿರು, ಇಲ್ಲೇ ಅವ್ರ ಜೊತೆ ಹೊರಗಡೆ ಹೋಗ್ತಾಳ. ಅದೇ ಕೆಲ್ಸಕ್ಕೆ ಹೋಗ್ತೇನಂತ ಹೋಗಿಲ್ಲನೆ, ಸುಮ್ಮನಿರು, ಹಂಗೆಲ್ಲ ಕಾಡ್ಬಾರ್ದವಾ. ಅಡ್ಡಾಡಕ್ಕ ಸೊಂಟ ಬೇರೆ ನೋವು, ಮೊಣಕಾಲು ನೋವು, ಇಲ್ಲೇ ಆಡ್ರವ. ಇನ್ನ ಬಂದಿಲ್ಲ ಮೊಮ್ಮಗನ. ಬಂದ್ರವ ನೋಡ್ರಿ ಎತ್ತೀರ. ಲೇ ಲೇ ರಾಣಿ, ನಗು ನಿಮ್ಮ ಅತ್ತಿ ಬೇಜಾರು ಮಾಡ್ಕೋತಾಳ, ಮತ್ತ ಟೆನ್ಷನ್ ಮಾಡ್ಕೋತಾಳ. ಅತ್ತಿಯರ ನಾನು ನಿಮ್ಮ ಅತ್ತಿ ಹೇಳು, ಸಾಕಾಗೋಯ್ತ್ರಿಪ್ಪ ಇವತ್ತೊಂದಿನ ಕೆಲಸ ಮಾಡಿದಕ್ಕ. ಅವನವ ನನಗೂ ಸಾಕಾಗೋಗ್ಬಿಡ್ತಿ, ಮೈಗೆ ಎಲ್ಲ ನೋವು, ಕಾಲು ಬೇರೆ ಹರಾಕತ್ತಾವು. ಅಲ್ಲಿಂದ ಇಲ್ಲಿವರೆಗೆ ಬರ್ತಲನ, ಬೆಟ್ಟ ಹತ್ತಿ ಇಳ್ದಂಗಾಯ್ತು ನೋಡು ನನ್ನ ಪರಿಸ್ಥಿತಿ. ಅಯ್ಯೋ ಶಿವನೇ, ಅದಕ್ಕೆ ಹಿಂಗ ಮುಖ ಮಾಡ್ಕೊಂಡ್ ಬಂದಿರೇನ? ನಾಯವ್ವ ಮನ್ಯಾಗ ಇರ್ತಿದ್ವಿ, ಈಟಿಟ ಆಟಿಟ ಕೆಲಸ ಮಾಡ್ಕೊಂಡು ಹೆಂಗೂ ಇರ್ತಿದ್ವಿ. ಈಗ ಹೊರಗೆ ಹೋಗಿ ದುಡಿಬೇಕಂದ್ರ ನಮ್ ಕುತಿಕ್ ಬಂದಿತ್ತು ನೋಡು. ನನಗೂ ಮೈ ಕೈ ನೋವಾಗೈತಿ, ಆದರೆ ಇವ್ರ ಮುಖ ಒಂಥರ ಬಾಡ್ದಂಗಾಗಿ ನಾನು ಯಾಕೆ ಇವ್ರ ಮುಂದೆ ಬಾಡ್ದರ ಮುಖ ಆಗೈತಿ ಅಂತ ತೋರಿಸ್ಬಾರ್ದಂತ ನಾನು ಎನರ್ಜೆಟಿಕ್ ಆಗಿ ನೋಡುವ. ಇವ್ರಂಗ ಮುಖ ಉಶ್ ಅಂತಂದು ಬಿಟ್ಕೊಳಕ್ಕಿಂತ ಅರಳಿದ ತಾವರೆ ಮುದುರಿತನಕ್ಕಿಂತ ಅರಳಿತು ಅರಳಿತು ಅನ್ನೋ ಗತಿ ಇರಬೇಕು. ಇವ್ರಿಗೆಲ್ಲ ಎನರ್ಜೆಟಿಕ್ ಆಗಿ ನಾನೇ ಇರಬೇಕು. ಇವ್ರು ನೋಡಿ ನಾಳೆ ಆದ್ರೆ ಕೆಲ್ಸಕ್ಕೆ ಬರ್ತಾರ, ಇಲ್ಲ ಅಂದ್ರೆ ನಾನು ಸಪ್ಪಗಿದ್ದೆ ಅಂದ್ರೆ ಇವರೆಲ್ಲನೂ ನಾಳೆ ಕೆಲ್ಸಕ್ಕೆ ಸತ್ರು ಬರಂಗಿಲ್ಲ. ಅದಕ್ಕೆ ನಮ್ಮ ಚಿಕ್ಕಿ ಅದಕ್ಕೆ ಎನರ್ಜೆಟಿಕ್ ಆಗಿದ್ದಾರೆ. ಬಾ ಚಿಕ್ಕಿ, ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಳನು. ಏನು ಈಗ ಹೋಗಿ ಮಲ್ಕೊಂತೀರ? ಮತ್ತೆ ನನ್ನ ಕೆಲಸ? ಅಯ್ಯೋ ಶಿವನೇ, ನನ್ನ ಕೆಲಸ ಮಾಡ್ಬೇಕಾ? ಆಗೋದಿಲ್ಲಪ್ಪ. ಅಲ್ಲೇ ಇವತ್ತು ಒಂದೇ ದಿನ ನೀವು ಹೋಗಿದ ಫ್ಯಾಕ್ಟ್ರಿಗೆ, ಇವತ್ತೇ ಬೇಜಾರಾಗ್ಬಿಡುತ್ತೆ ನಿಮ್ಗೆ, ಸುಸ್ತಾಗ್ಬಿಡುತ್ತೆ. ಮತ್ತೆ ನಾಳೆ ಹೆಂಗೆ ಹೋಗ್ತೀರಿ? ಅತ್ತಿಯರ ಆಗುತ್ತಾನೆ ಇಲ್ರಿಪ್ಪ ನನ್ನ ಕೈಲಿ. ಏ ಹುಚ್ಚಗತಿ ಯಾಕೆ ಮಾಡಕತ್ತೀರಿ ನೀವು? ಈಗ ಸ್ವಲ್ಪ ತ್ರಾಸ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ನಾವು ಹೊರಗಡೆ ಹೋಗಿ ದುಡ್ದಿಲ್ಲ, ಇವತ್ತು ಹೋಗಿದ್ಕೆ ಹಂಗೆ ತ್ರಾಸಾಗಿರ್ತೈತಿ ಅಷ್ಟೇ. ಹೋಗಿ ಸ್ವಲ್ಪ ಎಣ್ಣೆ ಸ್ನಾನ, ಸ್ವಲ್ಪ ಎಣ್ಣೆಗೆ ನೆಚ್ಕೊಂಡು ಬಿಸಿನೀರಿಗೆ ಮೈಗೆ ಹಾಕೋರಿ, ಆರಾಮ ಅನ್ಸುತ್ತೆ. ಆಮೇಲೆ ಚಲೋ ತಂಗ ಊಟ ಮಾಡಿಬಿಟ್ಟು ಮಲ್ಕೋರಿ. ನಾ ಬೆಳಗ್ಗೆ ಫ್ರೆಶ್ ಆಗ್ತೀರಾ, ನಾ ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು. ಅದನ್ನ ಬಿಟ್ಟು ಮುಖ ಹಿಂಗೆ ಕೇಳಿ ಬಿಟ್ಕೊಂಡಿರಿ ನೀವೆಲ್ಲ. ಅದು ಚಿಕ್ಕಮ್ಮರ ಹೆಂಗಾಗತ್ರಿ ಇಪ್ಪ? ನನಗಾಗಲ್ಲಪ್ಪ. ಈಗ ಹೋಗಿ ಮಲ್ಕೊಂಡ್ರೆ ಮುಗಿದ ಕತಿ. ಸತ್ಯಪ್ಪ ಸತ್ಯ. ಅಯ್ಯೋ ಶಿವನಿ, ನಾನು ಯಾಕಾದ ಕೆಲ್ಸಕ್ಕೆ ಹೋಗ್ಬೇಕು ಅನ್ಸಾಗದಿತ್ತಲ್ಲ. ಮನ್ಯಾಗ ಆರಾಮಾಗಿದ್ದೆ. ನಿನಗರ ನಿಮ್ಮತ್ತಿಗಳ ಅಡಿಗೆ ಮಾಡಕ ನನ್ನ ಗಂಡ ಅಡಿಗೆ ಮಾಡಂದ್ರ ನಮ್ಮ ಏನು ಕೆಲಸ ಇಲ್ಲ ಅಂತ ಹೇಳ್ತಾನ. ಈಗ ಹೋಗಿ ನಾನು ಎಲ್ಲ ಕೂಳಿ ಮಾಡ್ಬೇಕಲ್ಲಪ್ಪ, ಹೆಂಗ್ ಮಾಡ್ಲಿ? ಸಾವಿತ್ರಕ್ಕ ಮತ್ತಿನ್ನೇನ ನೀವ ತಾನೆ ಹುಮ್ಮಸ್ಸದಿಂದ ನಾ ಕೆಲ್ಸಕ್ಕೆ ಹೋಗ್ಬೇಕು ಹೋಗಿ ಸಾಧಿಸೇಬೇಕು ಅಂತ ಹೋಗ್ಬಿಟ್ಟು ಮುಖ ಹಿಂಗೆ ಎಳಿ ಬಿಟ್ಕೊಂಡ್ರಲ್ಲ, ಸರಿಯೇನ? ನಿಮ್ ಗಂಡಂದ್ರ ಮುಂದೆ ನಿಮ್ಮನ್ನ ನೀವ ಕೆಟ್ಟದಾಗ ತೋರಿಸ್ಕೋಬೇಕಂತೀರೇನ? ಇಲ್ಲಪ್ಪ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಮತ್ತೆ ನಕ್ಕೊಂತೀರ್ರಿ, ಏನೂ ಆಗೇ ಇಲ್ಲ ಅನ್ನೋದ್ಗತೆನ ಆರಾಮಾಗಿ ಫ್ರೆಶ್ ಆಗಿರ್ರಿ. ಅದು ಹೆಂಗಾಗುತ್ತ? ಈಗ ಹೋಗುತ್ತಲಿರ ಮನ್ಯಾಗ ಇಷ್ಟಕೊಂಡ ಬಾಂಡಿ ಇರ್ತಾವು, ಅರಿಬಿರ್ತಾವು. ಅಯ್ಯೋ ದೇವ್ರೆ, ಅಡಿಗೆ ಮಾಡ್ಬೇಕು ನನ್ನ ಮಕ್ಕಳದ. ಅಯ್ಯೋ 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 ಅವ್ರು ತಿನ್ಸೋದು ಉಣ್ಸೋದು, ನಾಳೆ ಬೆಳಗ್ಗೆ ಸ್ಕೂಲ್ಗೆ ಬಟ್ಟೆ ಐರನ್ ಮಾಡೋದು. ಯಪ್ಪ ಯಪ್ಪ ಯಪ್ಪ, ಇದಿಷ್ಟು ಮಾಡ್ಕೊಂಡು ನಾ ಇವಾಗ ಮಲಗಿ ಯಾವಾಗ ಬೆಳಗ್ಗೆ ಹೇಳಿ ಅಂತೀನಿ. ನಾನು ಅಡಿಗೆ
ಮಾಡಿ ಮುಸ್ರಿ ಎಲ್ಲ ತಿಕ್ಕಿ ಅರ್ಬಿ ಹೋಗುದು ನನ್ನ ಗಂಡ ಬಂದ್ಮೇಲೆ ಅವ್ನ ಬೈರನ್ ಮಾಡಿ ಮಕ್ಕಳು ಬಟ್ಟೆ ಎರಡು ಮಾಡಿ ಹಾ ನಾನು ಬಂದಿಲ್ಲ ಅನ್ಸುತ್ತ ಅಲ್ಲ ಏನೋ ನಾಳೆ ಬಿಡ್ತಾನಂತಲೇಪ್ಪ ನಾಳನ ಮುಗಿದ ಕತೆ ಇನ್ನು ನಾಳೆ ಬೆಳಗ್ಗೆ ಬಿಟ್ಟು ನಾನು ಯಾವಾಗ ಎದ್ದು ಯಾವಾಗ ಕೆಲಸ ಮಾಡ್ಬೇಕು ನಾಳೆ ಬಂದ್ರಂದ್ರೆ ಇದು ಹಬ್ಬ ಆಗ್ಬಿಡುತ್ತೆ ನಾಳೆ ನೀರು ತುಂಬದ ಒಂದು ದೊಡ್ಡ ಹಬ್ಬದ ಸಡಗರ ಆಗ್ಬಿಡುತ್ತೆ ಇನ್ನು ಹೆಂಗ ಇವ ನಾಳೆ ಮಾಡೋದು ಹಾ ಎಷ್ಟು ಮಸ್ಲಿಂತ ಹೋಗಿದ್ವಿ ಬೆಳಗ್ಗೆ ಈಗ ಬರೋ ಮುಂದೆ ಮುಖ ಜೋಲ್ ಹಾಕೊಂಡ್ ಬಂದೆ ನೋಡು ಸರಿಡಿಪ್ಪ ನಾನು ಹೋಗಿ ಮಲ್ಕೊಂತೇನ್ರಿ ಹಾ ಟಾಟಾ ಬಾಯ್ ಬಾಯ್ ನಾಳೆ ನಾನು ಬರೋದು ಗ್ಯಾರಂಟಿ ಇಲ್ಲ ಅಯ್ಯೋ ತೀರಾ ನನಗೆ ಗೊತ್ತೇ ಇರಲಿಲ್ರಿ ಹೊರಗೆ ಹೋಗಿ ದುಡ್ಕೊಂಬಂದ್ರೆ ಇಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಮ್ಮ ಗಂಡಗೆ ಅಂತಿರ್ತೀವಿ ಅಯ್ಯೋ ಹೊರಗೆ ದುಡ್ಕೊಂಬಂದ್ರೆ ಮುಗಿದು ಹೋಗ್ತಾನೆ ಮನೆ ಕೆಲಸ ಯಾರು ಮಾಡ್ತಾರ ಹಂಗ ಹಿಂಗಂತ ಅಂತ ನಾಯಿ ಜೊತೆ ಮಾಡ್ತಿರ್ತೀವಿ ಪಾಪ ಅವ್ರು ಹೋಗಿ ಹೊರಗಡೆ ಹೋಗಿ ದುಡ್ಕೊಂಬಂದು ಸುಸ್ತಾಗೈತೆ ಅಂದ್ರೆ ಬೈತೀವಿ ಈಗ ಗೊತ್ತಾಗೈತೆ ಹೊರಗಡೆ ಹೋದ್ರೆ ಸುಸ್ತಾಗಿ ಕೆಲ್ಸಕ್ಕೆ ಮನೆಗೆ ಬರ್ತಾರ ಇವರು ದುಡ್ಕೊಂಡು ಅಂತ ಹೌದು ಮತ್ತೆ ರಾಣಿ ಅವರು ಹೊರಗೆ ದುಡ್ತಾರಂತ ನಾವು ಒಳಗೆ ದುಡಿತೀವಿಲ್ಲ ಹಂಗೆ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಳೋಣ ಹೆಂಗಾರ ಮಾಡಿ ನಾವು ದುಡ್ಡು ಸ್ವಲ್ಪ ರೊಕ್ಕ ಸಂಪಾದಿಸಿದ್ರೆ ನಮ್ಗೆ ಕಷ್ಟ ಕಾಲಕ್ಕಾಗುತ್ತೆ ಅದಕ್ಕೆ ತಾನೇ ನಿಮ್ಮೆಲ್ಲ ಹೊಂದಿಸ್ಕೊಂಡು ಹೋಗಿರೋದು ಇವಾಗ ನಾವು ಒಂದೇ ದಿನಕ್ಕೆ ಒಳ್ಳೆ ಅಂತಿರಲ್ಲ ಸ್ವಲ್ಪ ರೂಢ ಆಗತ್ತನ ಒಂದೆರಡು ದಿನ ತ್ರಾಸಾಗುತ್ತೆ ಅದ ಒಂದು ವಾರ ಆದ್ಮೇಲೆ ನೋಡು ಅವಾಗ ಗೊತ್ತಾಗುತ್ತ ಅಯ್ಯೋ ನಾ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ರೊಕ್ಕ ಸಂಪಾದಿಸ್ತಾ ಇದ್ದೀನ ಅಂತ ಅನ್ಸುತ್ತ ಹಂಗಂತೀರಿ ಚಿಕ್ಕಮ್ಮರ ಹೂನ ನನಗೂ ಹಂಗ ಅನ್ಸತೈತಿ ಹೆಂಗಾರ ಮಾಡಿ ಮನೆಗೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಮೊದಲು ಮುಕ್ಕೋತೀನಿ ನಾಳೆಗೆ ದುಬ್ಬರ ಕೆಲಸ ಮಾಡಿ ಮತ್ತೆ ಕೆಲಸಕ್ಕೆ ಬಂದ ಬರ್ತೀನಿ ನಾನು ಇಲ್ಲಾದ್ರೆ ಗಂಡನ ಕೈಯಾಗ ರೊಕ್ಕ ಕೊಡ್ರಿಪ್ಪ ಅಂತ ಕೈ ಹೊಡ್ಬೇಕಾಗುತ್ತೆ ಅದ್ರ ಬದಲಿ ನಾವು ಸ್ವಲ್ಪ ಎನರ್ಜೆಟಿಕ್ ಆಗಿ ಶಕ್ತಿಯಾಗಿ ಓಡಾಡಿ ಕೆಲಸ ಮಾಡ್ಬೋದಲ್ಲ ಈಗ ಮನೆಗೆ ಹೋಗ್ತೀನಿ ಮೊದಲು ಏನೇನಾಗೈತಿ ಏನಿಲ್ಲ ಅಂತ ನೋಡ್ತೀನಿ ಅದು ಕರೆನ ಬಿಡು ಆದ್ರೆ ಮನೆಗೆ ಹೋದ್ಮೇಲೆ ಕೆಲಸ ನೋಡಿ ಅಲ್ಲೇ ದಂಗ್ ಆಗ್ಬಿಡ್ತೀವಲ್ಲ ನಾವೊಂದು ಮಾತು ಹೇಳ ನಿಮ್ಗೆ ಬೋಲು ತುದ್ದಮ್ಮ ನೋಡ್ರಿ ಏನು ಮಾಡಕ್ ಹೋಗ್ಬೇಡ್ರಿ ಹೋಗ್ಬಿಟ್ಟು ನಿಮ್ಮ ಗಂಡಂದರಿಗೆ ಹೇಳ್ರಿ ನೀವೊಂದು ಅರ್ಧ ಕೆಲಸ ಮಾಡು ನಾವೊಂದು ಅರ್ಧ ಕೆಲಸ ಮಾಡ್ತೀನಿ ಇಲ್ಲ ಅಂದ್ರೆ ಆಗಲ್ರಿಪ್ಪ ನಾನು ಸುಸ್ತಾಗುತ್ತೆ ಅದು ಬೇರೆ ನಾವು ಫ್ಯಾಕ್ಟ್ರಿ ಕೆಲಸ ಮಾಡಾಕತ್ತೀವಿ ನಂಗೆ ತ್ರಾಸ ಆಗುತ್ತೆ ನೀವು ಸ್ವಲ್ಪ ಕೆಲಸ ಮಾಡಿ ನಾವು ಸ್ವಲ್ಪ ಕೆಲಸ ಮಾಡ್ತೀನಿ ನೀವು ಹೋಗಿ ಬಂದ್ಮೇಲೆ ನೀವು ಒಂದಿಷ್ಟು ಮಾಡ್ರಿ ನಾವು ಹೋದ್ಮೇಲೆ ಬಂದ್ಮೇಲೆ ನಾವು ಸ್ವಲ್ಪ ಮಾಡ್ತೀನಿ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳು ಹೇಳಿದ್ರೆ ನನ್ನ ಗಂಡ ತಿಳ್ಕೊಂಡ್ಬಿಡ್ತಾನ ಅವ್ರಿಗೆ ಗೊತ್ತಾಗತ್ತ ಹೆಣ್ಮಕ್ಳ ಕಷ್ಟ ಏನು ಅಂತ ಅದಕ್ಕೆ ನೀವು ಈ ಥರ ಮಾಡ್ರಿ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ನೀವು ಅರ್ಧ ಕೆಲಸ ಮಾಡ್ರಿ ನಾ ಅರ್ಧ ಕೆಲಸ ಮಾಡ್ತೀನಿ ಪ್ಲೀಸ್ ರೀಪಾ ಅಂತಂದ್ಬಿಟ್ಟು ನೈಸ್ ಮಾಡ್ರಿ ಅವ್ರಿಗೆ ಏನಾದರೂ ಹೋದಾಗ ಹೊರಗಡೆ ಅವ್ರಿಗೇನಾದರೂ ಗಿಫ್ಟ್ ತೊಗೊಂಬಂದು ಕೊಡ್ರಿ ಏನಾದರೂ ತಿನ್ನಕ್ಕೆ ಏನಾದ್ರು ತಂದು ಕೊಡ್ರಿ ಹಿಂಗಾದ್ರೆ ಅವ್ರಿಗೆ ಖುಷಿ ಆಗತ್ತೆ ಆಮೇಲೆ ಇನ್ನೊಂದು ಏನು ಎಲ್ಲರ ಮನೆಗೂ ದೋಸೆ ತೂತೆ ಅದಲ್ಲ ಹಂಗಂದ್ರೆ ಎಲ್ಲರ ಮನೆಗೂ ಸಾಲ ಇದ್ದೇ ಇದೆ ಹೌದು ಸಾವಿತ್ರಕ್ಕ ಇನ್ನೇನ ಏನಿಲ್ಲ ಗಂಡ್ಮಕ್ಳಿಗೆ ಹೋಗಿ ಹೇಳ್ರಿ ಅಯ್ಯೋ ದೇವ್ರಿ ಇಷ್ಟು ತಗೊಂಡು ಸಾಲ ಐತಲ್ಲ ಯಾವಾಗ ತೀಸದ್ರಿಪ್ಪ ನಿಮ್ಗೆ ಸಹಾಯ ಆಗತ್ತಲ್ಲ ನಾ ಕೆಲ್ಸಕ್ಕೆ ಹೋದ್ರೆ ಅದಕ್ಕೆ ನೀವು ಒಂದು ಅರ್ಥ ಮಾಡ್ರಿ ನಾವು ಒಂದು ಅರ್ಥ ಮಾಡ್ತೀನಿ ಅಂತ ನೈಸ್ ಮಾಡ್ರಿ ಬೇಗ ಹೋಗಿ ಸಾಲ ಮುಗಿಸ್ಬಿಟ್ರೆ ನಮ್ಗೆ ಎದಕ್ಕಾರ ದುಡ್ಡಿಗೆ ಆಗುತ್ತೆ ಮಕ್ಕಳ ಸ್ಕೂಲ್ಗೆ ಆಗುತ್ತೆ ಮನೆ ಖರ್ಚಿಗಾಗುತ್ತೆ ಅದಕ್ಕಾಗತ್ತೆ ಇದಕ್ಕಾಗತ್ತಂತ ಅವ್ರಿಗೆ ಪೂಸಿ ಹೊಡೀರಿ ಅವಾಗ ಆರಾಮಕ್ಕಾರವ್ರು ಅಯ್ಯೋ ಪಾಪ ನನ್ನ ಹೆಂಡತಿ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳಲ್ಲ ಅಂತ ಕಣ್ಣೀರು ಕರಗುತ್ತೆ ಅವ್ರಿಗೆ ಗಂಡ್ಮಕ್ಳ ಮನಸ್ಸು ಭಾಳ ಸೂಕ್ಷ್ಮ ಇರುತ್ತೆ ಅಂತ ಒಪ್ಕೊಂತಾರ ನೋಡ್ರಿ ಬೇಕಾರೆ ಟ್ರೈ ಮಾಡಿ ಹಾಗಂತೀಯ ಒಪ್ಕೊಂಡಿಲ್ಲ ಅಂದ್ರೆ ಯಾಕೆ ಒಪ್ಕೊಳಲ್ಲ ನೀ ಮಾಡು ಆಮೇಲೆ ಹೇಳೋರಿಗೆ ರೊಟ್ಟಿನ ಸಾಯಂಕಾಲನ ಮಾಡ್ತೀನಿ ನೀವು ಹೆಂಗಿದ್ರೆ ಬೆಳಿಗ್ಗೆ ನಾಷ್ಟ ಇಷ್ಟ ಮಾಡ್ತಿರಲ್ಲ ಅವಾಗ ನಾಷ್ಟ ನಮ್ಮ ಪುರ್ದ ಕಷ್ಟ ಮಾಡ್ಕೊಂಡು ಮಕ್ಕಳು ಕಟ್ಟಾಗ ಮಾಡಿ ಅಡುಗೆನ ಸ್ವಲ್ಪ ಜಾಸ್ತಿ ಮಾಡ್ರಿ ಜಾಸ್ತಿ ಅಂದ್ರೆ ಫುಲ್ ಜಾಸ್ತಿ ಅಲ್ಲ ಮತ್ತೆ ಸಾಯಂಕಾಲ ಎಷ್ಟು ಬೇಕು ನೋಡಿ ಅಷ್ಟಕ್ಕಾಗುವಷ್ಟನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇಟ್ಕೋರಿ ಅಂದ್ರೆ ನೀವು ಸಾಯಂಕಾಲ ಬಂದಮೇಲೆ ನಿಮ್ಗೆ ಸುಸ್ತಾಗಲ್ಲ ಅಡುಗೆ ಮಾಡಿ ಅದಕ್ಕೆ ಹೇಳೋದು ಇದ್ದಿದ್ದನ್ನ ಸ್ವಲ್ಪ ಬಿಸಿ ಮಾಡ್ಕೊತಿರ್ಬೋದಾ ಅಲ್ಲಿ ನಿಮ್ಮ ಟೈಮ್ ಉಳಿತಾ ನಿಮ್ಗೂ ಸ್ವಲ್ಪ ಫ್ರೆಶ್ ಅನಿಸ್ತಾ ಹೌದು ಇದು ನಿಜನೇ ಮತ್ತೆ ನಮ್ಮನೆ ಬಿಸಿದ ರೊಟ್ಟಿ ಮಾಡ್ಕೊಡಂತಾರಲ್ಲ ಅಯ್ಯೋ ಅದಕ್ಕೆ ಮಾಡಲಿ ಅಯ್ಯೋ ಲೇ ನಿನಗೆ ಇನ್ನ ಬುದ್ಧಿ ಬರೋದು ನೋಡು ಅವಾಲಿಂದ ಹೇಳ್ತಾ ತಾನೇ ಅವ್ರು ಹೇಳು ಸಾಯಂಕಾಲ ರೊಟ್ಟಿ ಮಾಡ್ತೀನಿ ಅದನ್ನ ಸ್ವಲ್ಪ ಬೆಳಗ್ಗೆ ತಿನ್ರಿಪ್ಪ ಅಡ್ಜಸ್ಟ್ಮೆಂಟ್ ನನಗೆ ಎಲ್ಲಿ ರೊಟ್ಟಿ ಮಾಡೋಕ್ಕಾಗತ್ರಿ ನೀವು ಹೇಳ್ರಿ ಅಂತ ಹೇಳು ಅವಾಗ ಅವರ ಒಪ್ಕೊಂತಾರ ಅದನ್ನ ಬಿಟ್ಟು ನೀವು ಈ ಥರ ಮಾಡ್ತಾ ಇದ್ರೆ ಹೆಂಗವ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾರು ತಗೋಬೇಕು ನಮ್ಮ ದುಡ್ಡು ಆಗಬೇಕು ಅನ್ನೋದು ನಿಮ್ಮ ಕಡೆ ಛಲ ಇದ್ರೆ ನಾಳೆ ಬೆಳಗ್ಗೆದ್ದಲ್ಲ ಇನ್ನು ಲೈಫ್ ಲಾಂಗ್ ಕೆಲ್ಸಕ್ಕೆ ಹೋಗ್ತೀನಂತ ಯೋಚನೆ ಮಾಡ್ರಿ ಅಷ್ಟೇ ಹೇಳೋದು ನಾನು ನೀ ಹೇಳೋದು ಸರಿ ಸರಿತಕ್ಕ ಇನ್ನು ಮುಂದೆ ಮಕ್ಳಿಗೆ ಹೋಗಿನಿ ಹೇಳ್ತೀನಿ ನಾನು ಕೆಲಸಕ್ಕೇನಪ್ಪ ಮನೆಯೆಲ್ಲ ಗಲೀಜು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮರಿ ಮನೆ ಎಲ್ಲಿರ್ಬೇಕು ಅಲ್ಲೇ ಇರ್ರಿ ನಿಮ್ಮ ಹೋಮ್ವರ್ಕ್ ನೀವು ಮಾಡಿ ಗೊತ್ತಿಲ್ಲದ ಮಾತ್ರ ಕೇಳ್ರಿ ಏನು ಸಮಸ್ಯೆ ಇದ್ರೆ ಹೇಳ್ಕೊರಿ ಇದ್ದಿದ್ದಾಗ ಅಡ್ಜಸ್ಟ್ ಮಾಡ್ಕೊಡ್ರಿ ನನ್ನ ಮಕ್ಕಳ ನಮ್ಮ ಯಜಮಾನ್ರ ಅಂತ ನನ್ನ ಗಂಡಗನೇ ಹೇಳ್ಕೊಂಡ್ಬಿಡ್ತೀನಿ ಹೆಂಗಂತೀರಿ ಇದು ಕರೆಕ್ಟಾಗಿ
ಹಂಗಂದ್ರೆ ನಾಳಂತ್ರ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ, ಮಕ್ಕೊಂಡು ನಿದ್ದೆ ಹೊಡೆದ್ ಬಿಡು. ಅತ್ತಿಯರ ನಾನೇನ್ ಮಾಡಿ? ನೀ ಏನ್ ಮಾಡ್ತಿದಿ? ಮನೆಗೆಲ್ಲ ನಾನು ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತೇನಿಲ್ಲ, ನೀನು ಸ್ವಲ್ಪ ಸಣ್ಣ ಪುಟ್ಟ ಮಾಡು. ರೊಟ್ಟಿ ಗಿಟ್ಟಿ ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಯಂಕಾಲ ಮಾಡ್ಕೊಡೋಣ. ನೀ ಯಾಕೆ ತಲೆ ಕೆಸ್ಕೊಂತಿ? ನೀನು ಏನ್ ತಲೆ ಕೆಸ್ಕೋಬೇಕಂದ್ರೆ ಈ ಮಕ್ಕಳಿಗೆ ಹೋಮ್ವರ್ಕ್ ಒಂದು ಮಾಡ್ಬಿಡು, ಉಳಿಕಿದ್ದೆಲ್ಲ ನಾನೇ ಮಾಡ್ಕೊತೀನಿ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡವಾ. ಹೋಗ್, ಬಿಸಿನೀರು ಕಾದವು, ಹೋಗಿ ಸ್ನಾನ ಮಾಡೋಗುವ. ಅತ್ತಿಯರ ನೀವೆಷ್ಟು ಒಳ್ಳೆಯವ್ರಿಪ್ಪ. ಅದಕ್ಕೆ ಹಾರ ಹಾಕಿ ಉದ್ದಿನ ಕಡೆ ಬೆಗೆ ಬಿಡ್ತೇನ? ದುಡಿಬೇಕಲ್ಲ, ದುಡಿ. ನಮ್ಗ ಹಸಕ್ಕ ಬೆಸಕ್ಕ ಆಗತ್ತ, ಕಷ್ಟ ಕಾಲದಾಗ ಬೇಕು ಹೆಣ್ಮಕ್ಳು ದುಡಿದ್ ರೊಕ್ಕ. ಅದಕ್ಕೆ ಹೇಳೋದು, ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡ್ರಿ. ಇವತ್ತು ಹೋಗೇನಲ್ಲಪ್ಪ, ನಾಳೆ ಹೆಂಗೆ ಹೋಗ್ಲಪ್ಪ ಅನ್ನಕ್ ಹೋಗ್ಬೇಡ್ರಿ. ಈಗ ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಊಟ ಗೀಟ ಮಾಡಿ ಮಲ್ಕೋರಿ. ಬೆಳಗ್ಗೆ ಲಘು ಹೇಳ್ರಿ, ಮತ್ತೆ ಕೆಲ್ಸಕ್ಕೆ ಹೋಗೋ ಹುಮ್ಮಸ್ ಬಂದಿರ್ತೈತಿ. ಅರ್ಥ ಆಯ್ತಾನ? ಆವಾಗ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಾಯಂಕಾಲ ಬಂದ್ ಮಾಡಿದ್ರಾತಂತ ತಿಳ್ಕೊರಿ. ಅಡಿಗೆ ಒಳಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಸ್ವಲ್ಪ ಜಾಸ್ತಿ ಮಾಡ್ರಿ. ಹಂಗಂತ ಕೆಲ್ಸಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಾಯಂಕಾಲ ಸ್ವಲ್ಪ ಜಾಸ್ತಿ ಅಡಿಗೆ ಮಾಡಿದ್ರೆ ಅದ ಸಾಯಂಕಾಲ ತಿನ್ಕೊಂಡ್ರೆ ನಿಮ್ಗೆಲ್ಲ ಸ್ವಲ್ಪ ಫ್ರೀ ಅನ್ಸುತ್ತೆ. ಅದಕ್ಕೆ ಹೇಳೋದು. 2 ದಿನಕ್ಕೆ ಬಟ್ಟೆ ಒಗೆರಿ, ದಿನ ಒಗಕ್ಕಾಗಲಿಲ್ಲ ಅಂದ್ರೆ ಹೆಂಗಿದ್ರು ವಾಷಿಂಗ್ ಮಿಷಿನ್ ಐತೈತಲ್ಲ ನಿಮ್ಮ ಮನ್ಯಾಗ. ಬಿಡು ಮತ್ತೆ, ಆಯ್ತಲ್ಲ ಎಲ್ಲ ಕರೆಕ್ಟಾಗಿ. ನಾಳೆಯಿಂದ ಹಂಗ ಮಾಡೋಣ. ಎಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಗಂಡಂದಿರಿಗೆಲ್ಲ ಹೇಳ್ಬಿಡೋಣ. ಲೇ, ನೀನು ಹೇಳ್ಕೊಂಡ್ಬಿಡ್ಲಿಪ್ಪ, ಹಿಂಗೆ ಮಾಡೋ ಹಂಗೆ ಮಾಡೋ ಅಂತ ನಾನು ಹಂಗೆ ಹೇಳ್ತೀನಿ. ಆಮೇಲೆ ಮಕ್ಕಳಿಗೆ ತಮ್ಮ ಹೋಮ್ವರ್ಕ್ ಮಾಡ್ಕೊಳಕ ಏನು ಸಮಸ್ಯೆ ಇದ್ರೆ ಹೇಳ್ಕೊಳಕ ಹಿಂಗೆಲ್ಲ ಹೇಳ್ಬಿಡೋಣ. ಆಮೇಲೆ ನಮ್ಮದೇ ದರ್ಬಾರ್. ಇವತ್ತೇ ತ್ರಾಸಾಗಿದೆ. ಈಗ ನಮ್ಮ ಸಾವಿತ್ರ ಹೇಳಿದ್ಮೇಲೆ ನಮ್ಗೆ ಶಕ್ತಿ ಬಂದ್ಬಿಟ್ಟೈತಿ. ಇವಾಗ ಹೆಂಗಂತೀರಿ? ನಾಳೆಯಿಂದ ಕೆಲ್ಸಕ್ಕೆ ಹೋಗೋಣ. ನೋಡ್ರಿಪ್ಪ, ನಮ್ಮ ಅತ್ತೆ ಇರ್ಬೇಕಾದ್ರೆ ನಾನಂಕರ್ ಎದಕ್ಕೆ ಹೆದರಂಗಿಲ್ಲ. ನಾನು ಮಾತ್ರ ನಾಳೆ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಕೂಡ ಹೋಗ್ತೀನಿ. ನಾನು ಇವಳು ನಿನ್ನೇನೆ 4 ಮಂದಿ ರೆಡಿನ. ಹೌದು, ಇವಳು ಯಾಕೆ ಸುಮ್ಮನಿದ್ದ? ನನಗೆ ಇಷ್ಟ ಇಲ್ಲ, ನಾನು ಮನ್ಯಾಗ ಮಲ್ಕೊಂತೀನಿ. ಅಯ್ಯೋ, ಬಾರೆ, ಮನೇಲಿ ಇದ್ದೇನು ಮಾಡ್ತೀಯ? ನಮ್ಮ ಜೊತೆ ಹರಟಿ ಹೊಡಿವತ್ತಿ, ಕೆಲಸನೂ ಮಾಡುವತ್ತಿ, ದುಡ್ಡು ಸಿಗುತ್ತೆ, ಎಲ್ಲ ಆಗತ್ತೆ. ಮನೆ ಗೆಳತಿಯರಂದ್ರೆ ಹಂಗಾನ, ಅಲ್ಲಿ ಮನೆ ಮಾತುಗಳು ಆಗಿರ್ತಾವು, ಕೆಲಸ ಆಗಿರ್ತೈತಿ, ಕೈ ತುಂಬಾ ಸ್ಯಾಲ್ರಿನೂ ಬರುತ್ತೆ. ಹೆಂಗೆ 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 ನಾವು ಹಂಗ ಮಾಡೋಣ. ಸರಿ, ಹಾಗಾದ್ರೆ ಈಗ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಫ್ರೆಶ್ ಆಗಿ ಹೇಳ್ತೀನಿ. ಎಲ್ಲರೂ ಮತ್ತೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋಣಲ್ವಾ? ಖಂಡಿತ ಹೋಗೋಣ. ಸರಿ ಆಯ್ತು, ನಾಳೆಲ್ಲರೂ ಕೆಲ್ಸಕ್ಕೆ ಹೋಗೋಣ. ನಮ್ಮ ಗಂಡಂದರಿಗೆ ರೊಕ್ಕದಲ್ಲಿ ಸಹಾಯ ಮಾಡೋಣ. ಹೆಂಗಂತೀರಾ? ಅವಾಗ ನಮ್ಮ ಕುಟುಂಬನೂ ಮುಂದೋಗುತ್ತೆ, ನಮ್ದು ಆಸೆ ನೆರವೇರುತ್ತೆ. ಒಂದು ಮನಿನೋ, ಒಂದು ಬಂಗಾರನೋ, ಏನೋ ಒಂದು ಸಾಲಕ್ಕೋ ಎದಕ್ಕಾದ್ರೂ ದುಡ್ಡಾಗುತ್ತೆ ಅಲ್ವಾ? ಹೆಂಗಾರ ಮಾಡಿ ಕಷ್ಟಪಟ್ಟು ಎದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಇನ್ನು ಮುಂದೆ ಹೋಗೋಣ. ಹೆಂಗಂತೀರಾ? ಕೆಲ್ಸಕ್ಕೆಲ್ಲರೂ ಹೋಗೋಣವಾ? ಖಂಡಿತ ಹೋಗೋಣ. ಇದು ಬೇಕಾಗಿರೋದು ನಮ್ಮ ವಟಾರದ ಗೆಳತಿಯರ ಮನೆ ಮಾತುಕತೆ ಜೊತೆಗೆ ಎನರ್ಜೆಟಿಕ್ ಆಗಿ ನಮ್ಮ ಎಲ್ಲ ಗೆಳತಿಯರು ಇನ್ನು ಮುಂದೆ ಎಲ್ಲ ಹೋಗ್ತಾ ಇದ್ರೆ ಕೆಲಸಕ್ಕೆ. ಆಲ್ ದ ಬೆಸ್ಟ್.